ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀ ಏನಪ್ಪ ಹನಿ ಹನಿದೇನು ಸೇರಿಸಲೇನು ಬೇಕು ಎಂದಾಗ ತನದೆನ್ನುವ. ಇದು ನಮ್ಮ ವಿಜಯಪುರದ ಚಾಲುಕ್ಯ ನಗರದ ಭಾಗದಲ್ಲಿ ಇರುವ ನಮ್ಮ ಮನೆ. ಇದು HDFC ಬ್ಯಾಂಕ್ ರೋಡ್ ಅಂತಾರೆ ಇದಕ್ಕೆ. ಇಲ್ಲಿ ಮಾಹೇಶ್ವರಿ ಭವನ್ ರೋಡ್ ಹೋಗುತ್ತೆ ಈ ಕಡೆ. ಇದು ಶ್ರದ್ಧಾ ನಿವಾಸ್ ಅಂಥೇಳಿ ನಮ್ಮ ಮನೆ ಇದೆ. ಈಗ ನಮ್ಮ ಮನೆಯಲ್ಲಿ ಇದನ್ನು ಇನ್ಸ್ಟಾಲ್ ಮಾಡ್ಲಿಕ್ಕೆ ನಾವು ಬಂದಿದ್ದೇವೆ. ಇದನ್ನು ಬನ್ನಿ ತೋರಿಸೋಣ ನಿಮಗೆ. ನಮಸ್ಕಾರ ಬಂಧುಗಳೇ. ಈಗ ನಮ್ಮ ತೋಟದಲ್ಲಿ ಜೀವ ಐಟಮ್ ಫಿಟ್ ಮಾಡಿ ಮನೆಗೆ ಬಂದಿದ್ವಿ. ಎಲ್ಲಿ? ಚಾಲುಕ್ಯ ನಗರ. ಚಾಲುಕ್ಯ ನಗರ ಮಾಹೇಶ್ವರಿ ಭವನದ ಹತ್ತಿರ ನಮ್ಮ ಮನೆ ಇದೆ. ಮನೆ ಮುಂದೆ ಶ್ರದ್ಧಾ ಅಂಥೇಳಿ ಮೇಲಿಂದು ಸಬೂರಿ, ಇದು ಶ್ರದ್ಧಾ. ನಾವು ಸಾಯಿ ಭಕ್ತರು, ಹಿಂಗಾಗಿ ಅದು ಶ್ರದ್ಧಾ ಅಂತ ಮನೆ ಹೆಸರು ಇಟ್ಟಿದ್ದೆವು. ಚಾಲುಕ್ಯ ನಗರದಾಗ ಮಾಹೇಶ್ವರಿ ಭವನದ ಪಕ್ಕಕ್ಕೆ ಎಡಗೆ HDFC ಬ್ಯಾಂಕ್ ರೋಡ್ನಲ್ಲಿದೆ ನಮ್ಮದು ಮನೆ. ನೀವು ಬೇಕಾದ್ರೆ ನಾವು ಕೂಡಿಸಿದ್ದು ಬಂದು ನೋಡ್ಬೋದು. ಇಲ್ಲಿ ಈಗ ತೋಟದಲ್ಲಿ ಫಿಟ್ ಮಾಡಿ ಬಂದಿದ್ದು ನೀವು ನೋಡಿದ್ರಿ. ಈಗ ಮನೆಗೆ ಫಿಟ್ ಮಾಡಿಸ್ತಾ ಇದ್ದೇನೆ ನಾನು. ಇದು ವಾಟರ್ ಡಿವೈಸ್. ಇದು ಜೀವ ವಾಟರ್ ಡಿವೈಸ್. ಇದು ಮನೆಗೆ ಕೂಡಿಸೋದು. ಈಗ ತೋಟದ ಕೂಡಿಸೋದು ತೋರಿಸಿದ್ದೇವೆ ನಿಮಗೆ. ಇದು ಮನೆಗೆ ಕೂಡಿಸೋದು, ಮನೆ ಮೇಲ್ಗಡೆ ಕೂಡಿಸೋದು ತೋರಿಸ್ತೇವೆ ನಿಮಗೆ. ಯಾವ ಫಿಟ್ ಥರ ಯಾವ ಥರ ಮಾಡ್ತಾರೆ ಅಂಥೇಳಿ. ಇದು ಮನೆಗೆ ಯಾಕೆ ಕೂಡ್ತಾರೆ ಅನ್ನೋದು ಅವ್ರು ಸರ್ ಹೇಳ್ತಾರೆ. ಈಗ ಓಪನ್ ಮಾಡ್ತಾರೆ, ಓಪನ್ ಮಾಡಿ ಅಸೆಂಬಲ್ ಮಾಡಿ ಹೇಳ್ತಾರೆ ಅವರು. ತೊಗೊಳ್ಳಿ ಸರ್, ಇದನ್ನು ಹೇಳ್ರಿ, ಇದನ್ನು ಯಾವ ಥರ ನೀವು ಇದು ಮಾಡ್ತೀರಿ ಅಂತ. ಲೈಟ್ ಹಚ್ತದೆ ನಮ್ಮ ಇನ್ನೊಂದು. ಓಪನ್ ಮಾಡಿರಿ ಸರ್. ಇದು ಈಗ ತೋಟದಲ್ಲಿ ಫಿಟ್ ಮಾಡಿದ್ದು ಬೇರೆ, ಇದು ಡಿವೈಸ್ ಬೇರೆ ಏನು ಸರ್? ಹೌದು, ಇದು 1 ಇಂಚ್ ಮಷಿನ್ ರೀ. 1 ಇಂಚ್ ಅಂದ್ರೆ ಮನೆಗೆಲ್ಲ ಇದನ್ನ ಹಾಕ್ತೀವ್ರಿ. ಮನೆಗೆ ಮನೆಗೆ ಸಿಂಟೆಕ್ಸ್ 1 ಇಂಚ್ ಪೈಪ್ ಇರೋದಲ್ಲ. ಮತ್ತು ಅದು ಎಷ್ಟು 2 ಇಂಚ್ ಹಾಕಿದ್ರಿ? ಅದು 2 ಇಂಚ್ ಇತ್ತು ಸರ್. ಅಚ್ಚಾ. ವರ್ಕ್ ಈಸ್ ಸೇಮ್ ಸರ್. ಅದು 1 ಅವರ್ಗೆ 24,000 ಲೀಟರ್ ಪಾಸ್ ಆಗುತ್ತೆ. ಇದು 1 ಅವರ್ಗೆ 12,000 ಲೀಟರ್ ಪಾಸ್ ಆಗುತ್ತೆ. ಹೌದಾ? ತೋರಿಸಿದ್ರ ಪ್ರೇಕ್ಷಕರಿಗೆ ಅದನ್ನು. ಈ ಥರ ಇರುತ್ತೆ ನೋಡ್ರಿ. ಅದು ಡಿವೈಸ್ ಮನೆಗೆ ಕೂಡಿಸು 1 ಇಂಚಿಂದು. ಈಗ ನಾವು ತೋಟದಲ್ಲಿ ಕುಂಡಿಸಿದ್ದು 2 ಇಂಚಿಂದು. ಇದು ಸೇಮ್ ಕಂಪನಿ ಜೀವ ವಾಟರ್ ಡಿವೈಸ್ ಅಂತ. ಸರ್ ಅದೇ ಹೇಳಿದೆಲ್ಲ ಆಗ ವಿಡಿಯೋದಾಗ ಹೇಳಿದೆ. 3 ತರ ಬರ್ತದೆ. ಒಂದು ವಿಪಾಸ, ಜಾನ್ವಿ, ದಿಹಂಗ. ಈ ವಿಪಾಸ ತೊಡೆದಾಗ ಕೊಡ್ತಿದ್ದು ಜಾನ್ವಿ. ಇನ್ನು 5 ಇಂಚ್ 6 ಇಂಚ್ಗೆ ದಿಹಂಗ ದೊಡ್ಡ ಮಷಿನ್ ಬರುತ್ತೆ. ದೊಡ್ಡದಂತ ಅದೇ ಅದು ಕೂಡಿಸ್ತೀರಿ. 5 ಇಂಚ್ 6 ಇಂಚ್ ಅದು 5 ಇಂಚ್ 6 ಇಂಚ್ ಲೈನ್ ಇರ್ತದಲ್ಲ, ಹೊಳಿ ಲೈನ್ ದೊಡ್ಡ ಅಥವಾ ಫ್ಯಾಕ್ಟ್ರಿಗಳೆಲ್ಲ ಇರ್ತವೆ. ಅಚ್ಚಾ ಅಲ್ಲಿ ಕೂಡಿಸ್ತೀರಿ. ಓಕೆ ಇಂಡಸ್ಟ್ರಿ ಒಳಗಡೆ ಇರ್ತದಲ್ಲ, ಅದೀಗ ಅಲ್ಲಿ ಅದೇ ತರ ಅಸೆಂಬಲ್ ಮಾಡ್ಕೋತೀರಿ ತೋಟದ ಮಾಡಿದ್ರಲ್ಲ. ಸೇಮ್ ಸರ್. ಮಾಡಿ ತೋರಿಸ್ರಿ ಸರ್. ಅದನ್ನ ಅಸೆಂಬಲ್ ಮಾಡ್ರಿ ನೋಡಿ ಸರಿ. ಅದೇ ತರ ಈಗ ಹ್ಯಾಂಗ್ ತೋಟದಾಗ ಅಸೆಂಬಲ್ ಇದನ್ನ ಮಾಡಿದ್ರಲ್ಲ, ಇದನ್ನ ಸಿಂಟೆಕ್ಸ್ ಕುಣಿಸೋದ್ರಿಂದ ರೀ ನೀರ್ ಒಳಗಡೆ ವೈಟ್ ಬರುತ್ತಲ್ರಿ. ಈಗ ಅಥವಾ ನಮ್ಮ ಮನ್ಯಾಗ ಬಾಂಡಿ ತಿಕ್ಕದ್ಮೇಲೆ ಪಾತ್ರೆಗಳ ಮೇಲೆಲ್ಲ ವೈಟ್ ಚಿಕ್ಕಿ ಬರ್ತದೆ. ಆನಂತರ ಕಾರ್ಗಡೆ ವಾಶ್ ಮಾಡಿದ್ಮೇಲೆ ಗ್ಲಾಸ್ಗಳ ಮ್ಯಾಗೆಲ್ಲ ಬರತ್ತಲ್ಲ, ಅದೆಲ್ಲ ಬರಲ್ರಿ. ಮತ್ತೆ ನಡುವೆ ಇರ್ತಾವಲ್ರಿ ನಮ್ಮ ಬಾತ್ರೂಮ್ ಅಲ್ಲಿ ಜಂಗ್ ತಿನ್ನೋದು, ಸುತ್ತೂರಿಗೆ ವೈಟ್ ಹೆಂಗ್ ಕುಣತೈತಲ್ಲ, ಮತ್ತ ಶವರ್ದು ಹೋಲ್ ಪ್ಯಾಕ್ ಆಗೋದು ಆತರ ಆಗಲ್ರಿ. ಆನಂತರ ಹೆಲ್ತ್ ಇದ್ರ ನೋಡ್ಬೇಕಾದ್ರ ಕೂದಲು ಉದ್ರಂಗಿಲ್ಲ, ಮೈ ಎಲ್ಲ ಬೂಸ್ಕೊಂಡಾಗಂಗಿಲ್ರಿ, ಬರಂಗಿಲ್ಲ. ಮತ್ ಲಿವರ್ಗೆ ಏನ್ ಇದು ಅಂತ ಹೇಳಿದ್ರು. ಇದನ್ನ ನೀವು ಯೂಸ್ ಮಾಡೋದ್ರಿಂದ ನಮ್ಗ ಡೈಜೆಷನ್ ಅದಲ್ಲ ಜನಕ್ರಿ ಅದು ಹೆಲ್ಪ್ ಮಾಡಿದ್ರೆ. ಆನಂತರ ಹೆಣ್ಮಕ್ಳಿಗೆ ಕರೆಕ್ಟ್ ಡೇಟ್ಗೆ ಆಗ್ತದೆ. ಅಂದ್ರೆ ಒಬ್ಬೊಬ್ರಿಗೆ ಡೇಟ್ ತಪ್ಪಿಸಿ ಕಾಡ್ತದಲ್ರಿ, ಇದು ಕರೆಕ್ಟ್ ಡೇಟ್ಗೆ ಮಾಡುವಂತ ಒಂದು ಇದನ್ನ ಹೊಂದಿತ್ರಿ ಸರ್. ಅದನ್ನ ಹೆಂಗ ಅಲ್ಲಿ ಅದೇ ತರ ಮಾಡ್ತೀರ ಸರಿ? ಅದು ಬಹಳ ಹೆವಿ ಇತ್ತದು. ಇದು ಲೈಟ್ ಮಾಡ್ತೀರ ಇದಕ್ಕೆ? ಹೌದು. ಸೀಮೆ ಇದಕ್ಕೂ ಥ್ರೆಡ್ ಇರ್ತದ್ರೆ ಇದು ನಾವು ಮನೆ ಕುಣಿಸೋದು. ಮನೆ ಮ್ಯಾಗ ಯಾವ ಐಟಮ್ ಇದೆ ನೋಡ್ಬೇಕು. ಇದು ಮನೆಗೆ ಇದು APVC ಇದೆ. ಆಕ್ಚುಲಿ ಎಲ್ಲ ಮನೆಗೆಲ್ಲ APVC ತರ ಇರ್ತದೆ. ಇದು APVC MTA 1 ಇಂಚ್ ಇದೆ. ಇದನ್ನು ಟೆಫ್ಲಾನ್ ಟೈಪ್ ಹಾಕಿ ಈ ತರ ಪ್ಯಾಕ್ ಮಾಡ್ಕೊಂಡು ಇದಕ್ಕೆ ಥ್ರೆಡ್ಗೆ ಹಾಕ್ಬೇಕು ಸರ್. ಸರಿ.
ಹೇಳಿ ಸರ್. ಇದು 1 ಇಂಚ್ ಎಮ್ ಟಿ ಹಾಕಿದ್ರಿ ಈ ಕಡೆ ಈಗ ಇದಕ್ಕೆ 1 ಇಂಚ್ APC ತುಕಡ ಹಾಕಿ ಅಂತ ಯೂನಿಯನ್ ಹಾಕ್ತಿವ್ರಿ. ಅದ್ರ ಮಷಿನ್ ಏನೋ ವಾಶ್ ಮಾಡುವ ಒಂದು ತೆಗಿಯೋಕೆ ಹಾಕೋಂತ ಇದನ್ನ ಯೂನಿಯನ್ ಹಾಕಿರ್ತೀವಿ. ಈ ಯೂನಿಯನ್ ಈ ತರ ಹಿಂಗ್ ಬಿಚ್ಚಿದ್ರೆ ಇದು ಕುಲಾಯಿ ಮಷಿನ್ ನಿಮ್ಗೆ ಹಿಂಗ್ ಸಪರೇಟ್ ಕುಲಾಯಿ ಬಿಡ್ತೈತಿ. ಇದು ಭಾರ ಆಗಿ ತೆಳಗ್ ಬೀಳಲ್ಲ ಟ್ಯಾಂಕಿಗೆ? ಇಲ್ಲ ಸರ್, ಭಾರ ಆಗಲ್ರಿ. ಪೈಪ್ ಮ್ಯಾಗ ನಡೆದೈತಿ ಸರ್, ಏನಾಗಲ್ರಿ. ಹಾ ಆಯ್ತಾ ನಾವು ಅವ್ರ ಇದ್ದ ಮನೆ ಇರ್ತಾನ್ರಿ. ಯಪ್ಪ ನಿಮಿಷ ನಾನು ಹೊರ ಬರ್ತೇನೆ. ಸರ್ ಇದು ಫೈನಲ್ ಆಗಿ ಇಲ್ಲಿ ಜಿವಾ ಇನ್ಸ್ಟಾಲೇಷನ್ ಮಾಡಿದ್ವಿ. ಇದು ಬೊರಲಿಂದ ಬಂದ್ ಪೈಪ್ ಇದೆ, 1 ಇಂಚ್ ಪೈಪ್ ಇಲ್ಲಿ ಕೊಟ್ಟಿವಿ ಸರ್ ಯೂನಿಯನ್ ಹಾಕಿ. ಇದನ್ನ ಇದು ಔಟ್ ಸರ ಈ ತರ ಹೋಗಿ ಸಿಂಟೆಕ್ಸ್ ಬಿದ್ದು ಈ ಕಡೆ ಎಲ್ಲ ಡಿವೈಡ್ ಆಗಿದೆ ಸರ್ ಮನೆಗೆ. ಇದು ವಿಜಯಪುರ ಜಿಲ್ಲಾ ಸಿಟಿ ಒಳಗಡೆ ಏರಿಯಾ ಯಾವ್ದು ಬತ್ರಿ? ಚಾಲುಕ್ಯ ನಗರ ಒಳಗಡೆ ಸರ್ IG ಕಣ್ಣೂರ್ ಅವ್ರ ಇಲ್ಲಿ ಮನಿ ಕೊಡ್ಸಿದ್ರಿ ರೆಕಮೆಂಡ್ ಸರ್ ಇದೆ. ಇದನ್ನ ಕೊಡ್ಸೋದ್ರಿಂದ ಎಲ್ಲ ಇದೆ ಹೇಳಿವಿ. ಈಗ ಅವ್ರು ಹೇಳ್ತೀನಿ ನೀರ್ ಒಳಗಡೆ ಬರಲ್ಲ, ವೈಟ್ ಸ್ಕೇಲ್ ಆ ಥರ ಎಲ್ಲ ಬರಲ್ಲ ಸರ್ ಇದನ್ನ ಕೊಡ್ಸೋದ್ರಿಂದ. ಸರ್ ಕಟ್ ಮಾಡಿ ನಂಗೆ ಏನು ಮಾತಾಡೋಕೊಂದು ಚಲೋ. ಇದು ಎಕ್ವಿಪ್ಮೆಂಟ್ ವಾಶ್ ಮಾಡೋದು ಒಂದು ಸ್ವಲ್ಪ ಮುಂದೆ ತೋರಿಸ್ಬೇಕು. 3 ತಿಂಗಳು ಅಥವಾ 6 ತಿಂಗಳೊಮ್ಮೆ ಇವೆರಡೂ ಬಿಚ್ಚಿದ್ರೆ ಮಷಿನ್ ಖುಲ್ಲ ಆಗಿದ್ರೆ ಇದನ್ನ ತೆಗೆದು ಇದ್ರಾಗ ವೈಟ್ ವಿನೆಗರ್ ಅಂತ ಸಿಗುತ್ತೆ ಮಾರ್ಕೆಟ್ನಾಗ, ಆ ವಿನೆಗರ್ ಹಾಕಿ ವಾಶ್ ಮಾಡ್ಬೇಕು ಸರ್. ಆ ನಂತರ ಇದ್ರದ್ದು ಏನೋ ಮೇಂಟೆನೆನ್ಸ್ ಮಾಡಿದ್ರೆ ನಮಗೆ ಫೋನ್ ಮಾಡಿ ನಾವು ಬಂದು ನಿಮಗೆ ವಿಸಿಟ್ ಮಾಡಿ ಅದು 1 ಸಲ 2 ಸಲ ನಾವು ವಾಶ್ ಮಾಡಿ ತೋರಿಸ್ಕೊಟ್ಟು ಹೋಗ್ತೀವಿ. ರೈಟ್. ಹಾಂ, ನೋಡಿ ವೀಕ್ಷಕರೇ, ಈಗ ನಿಮಗೆ ತೋಟದ್ದು ಮತ್ತು ಮನೆಯದು ಇನ್ಸ್ಟಾಲ್ಮೆಂಟ್ ಎಲ್ಲ ತೋರಿಸ್ತೀವಿ. ನಿಮ್ಗೆ ಬೇಕಾದರೆ ಆ ಕಂಪ್ನಿ ನಂಬರು ಮತ್ತು ಜ್ಯೋತಿಪ್ಪ ಅವ್ರದ್ದು ಏನು ಇದನ್ನು ಕೂಡಿಸ್ತಾ ಇದ್ದಾರೆ ಅವ್ರ ನಂಬರ್ ಎರಡೂ ಹಾಕಿರ್ತೀನಿ ನಾನು. ನೀವು ಬೇಕಾದರೆ ಫೋನ್ ಮಾಡಿರಿ. ಇಲ್ಲ ಜೀವಾ ಕಂಪ್ನಿಯಿಂದ ಎಲ್ಲೆಲ್ಲಿ ಕೂಡಿಸ್ಯಾರ ಅದು ನೀವು ಇನ್ಫಾರ್ಮೇಷನ್ ತಗೊಳ್ರಿ, ಅವ್ರ ಅಭಿಪ್ರಾಯ ತೋರಿ. ಯಾಕಂದ್ರೆ ನಾನು ಇವತ್ತೇ ಕುಂಡಿಸಿ ನನ್ನ ಅಭಿಪ್ರಾಯನ ಈಗ ಕೊಡಲ್ಲ. ನಾನು ಒಂದು 2-3 ತಿಂಗಳು ಬಿಟ್ಟು 4 ತಿಂಗಳು ಬಿಟ್ಟು ನಿಮ್ಗೆ ಅಭಿಪ್ರಾಯ ಕೇಳಿದ್ರೆ ಹೇಳ್ಬೋದು ಅದು ಹೇಗಿದೆ ಅಂತ. ಮನೆಯದು ಹೇಳ್ಬೋದು, ಮನೆಯದು ಏನಾಗಿದೆ ಅಂತ 1 ತಿಂಗಳೊಳಗೆ ಹೇಳ್ಬೋದು. ನಿಮ್ಗೆ ತೋಟದ್ದು ಒಂದು 2-3 ತಿಂಗಳು ಟೈಮ್ ಬೇಕಂತ ಹೇಳ್ತೀನಿ. ಅದಕ್ಕೆ ಇದೇನದಲ್ಲ ಈ ವಿಡಿಯೋ ತಾವು ದಯಮಾಡಿ ಎಲ್ಲ ಕಡೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ. ತಿಳ್ಕೊಂಡು ಇದನ್ನು ಎಲ್ಲ ಕಡೆ ರೈತರಿಗೆ ಹೋಗ್ಬೇಕು, ಮತ್ತು ಹೌಸ್ ಯಾರ ಮನೆ ಕೂಡಿಸ್ತಾರೆ ಅವ್ರಿಗೆ ಹೋಗ್ಬೇಕು. ಈಗ ಹೊಸ ಸೈಂಟಿಫಿಕಲಿ ಬಂದಾವಲ್ಲ ಅದನ್ನು ನಾವು ಇದನ್ನು ಮಾಡ್ಕೋಬೇಕು, ಅನುವು ಮಾಡ್ಕೋಬೇಕು ನಮಗೆ ಬೇಕಾದಾಗೆ. ಈಗ ಇಸ್ರೇಲ್ ಅವರು ಅಷ್ಟು ಮುಂದುವರಿಬೇಕಾದ್ರೆ ಇದೇ ಟೆಕ್ನಾಲಜಿಯಿಂದ. ಅದಕ್ಕೆ ದಯಮಾಡಿ ಇದನ್ನು ಎಲ್ಲ ಕಡೆ ಇದನ್ನು ಮಾಡಿರಿ ಅಂತ ತಿಳ್ಕೊಂಡು ಕಳಕಳಿಯಿಂದ ಬೇಡಿ. ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ.